ಏನು ಸೀಕ್ರೆಟ್ ಮ್ಯಾಮ್? ನೀವು ಯಾವ ಕಾಸ್ಟ್ಯೂಮ್ ಹಾಕ್ಲಿ ಎಲ್ಲದಕ್ಕೂ ಕೂಡ ಓಕೆ, ಎಲ್ಲದಕ್ಕೂ ಫಿಟ್ ಆಗ್ತಾರೆ ಪ್ರಿಯಾಂಕಾ ಮ್ಯಾಮ್. ಸ್ಯಾರಿ ಟ್ರೆಡಿಷನಲ್ ಆಗಲಿ ಮತ್ತು ಈ ಥರ ರಗಡ್ ಲುಕ್ ಆಗಲಿ, ಮಾಸ್ ಆ್ಯಕ್ಷನ್. ಇತ್ತೀಚಿನ ದಿನಗಳಲ್ಲಿ ಒಂದು 2 to 3 ಸಿನಿಮಾಸ್ ಇದೇ ಥರ ಲುಕ್ಕಲ್ಲೇ ಕಾಣಿಸ್ಕೋತಾ ಇದ್ದಾರೆ. ಏನು ಸೀಕ್ರೆಟ್ ಹೇಳಿ ನಮಗೆಲ್ಲ? ಸೀಕ್ರೆಟ್ ಏನಿಲ್ಲ, ಒಂದು ಪ್ರಯತ್ನ ಇರುತ್ತೆ ದಟ್ ಆ ಪಾತ್ರ ಥರ ಕಾಣಿಸ್ಬೇಕು ಅಂತ. ಸೊ ಐ ಆಮ್ ಲಕ್ಕಿ ದಟ್ ನನ್ನ ಫೇಸ್ ಸ್ವಲ್ಪ ಲೈಕ್ ಚೇಂಜ್ ಆಗುತ್ತೆ ವಿತ್ ಮೇಕಪ್ ಆ್ಯಂಡ್ ಡ್ರೆಸ್. ಸೊ ಆ್ಯಕ್ಟರ್ಸ್ಗೆ ಅದು ಇಂಪಾರ್ಟೆಂಟ್ ಅನ್ಕೊತೀನಿ ನಾನು. ಸೊ ವಿತ್ ಗಾಡ್ಸ್ ಗ್ರೇಸ್ ಸ್ವಲ್ಪ ಅಡ್ಯಾಪ್ಟಬಲ್ ಇದ್ದೀನಿ ನಾನು. ಸೊ ವೆನ್ ಐ ವೇರ್ ವೆಸ್ಟರ್ನ್ ಐ ಲುಕ್ ವೆಸ್ಟರ್ನ್, ಈಸ್ಟರ್ನ್ ಡ್ರೆಸ್ ಹಾಕಿದರೆ ಈಸ್ಟರ್ನ್ ಥರ ಕಾಣಿಸ್ಕೋತೀನಿ. ಸೊ ಫೇಸು ಸ್ವಲ್ಪ ಚೇಂಜ್ ಆಗುತ್ತೆ ವಿತ್ ಮೇಕಪ್. ಸೊ ಮೋಲ್ಡ್ ಮಾಡ್ಬೋದು ನನ್ನ ಫೇಸನ್ನು ಅಂತ. ಸೊ ಅದು ಒಂದು ರೀಸನ್ ಐ ಥಿಂಕ್ ದಟ್ ಇಟ್ಸ್ ಈಸಿಯರ್ ಟು ಗೆಟ್ ಇನ್ ಟು ಡಿಫ್ರೆಂಟ್ ರೋಲ್ಸ್ ಅಂತ. ಸೊ ಆ್ಯಂಡ್ ಆಲ್ಸೋ ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಫಾರಿನಲ್ಲಿದ್ದೆ, ಆಮೇಲೆ ನಾನು ಬೆಂಗಾಲಿ, ನಾನು ಕರ್ನಾಟಕದಲ್ಲಿದ್ದೀನಿ. ಸೊ ನನಗೆ ಐ ವೇರ್ ಆಲ್ ಕೈಂಡ್ಸ್ ಆಫ್ ಡ್ರೆಸ್ಸಸ್. ನಾನು ಪ್ಯಾಂಟ್ಸ್ ಕೂಡ ಹಾಕ್ತೀನಿ, ನನ್ನ ಸೀರೆ ಕೂಡ ನಂಗೆ ತುಂಬ ಇಷ್ಟ. ಸೊ ನನಗೆ ಕಂಫರ್ಟ್ ಇದೆ, ಎಲ್ಲ ಕಾಸ್ಟ್ಯೂಮ್ಸಲ್ಲಿ ಕಂಫರ್ಟ್ ಇದೆ. ಸೊ ದ್ಯಾಟ್ ಕುಡ್ ಬಿ ಅ ರೀಸನ್ ಆಲ್ಸೋ ದಟ್. ಸೊ ಆ್ಯಂಡ್ ಬಟ್ ಅದರಲ್ಲದೆ ನಂದು ಪ್ರಯತ್ನ ಇರ್ತದೆ ನನ್ನ ಪಾತ್ರ ಥರ ಕಾಣಿಸ್ಬೇಕು. ಲೈಕ್ ಒಂದು ಮೂವಿನಲ್ಲಿ ಅದು ತುಂಬ ಇಂಪಾರ್ಟೆಂಟ್. ಆ ಪಾತ್ರಕ್ಕೆ ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಡ್ರೆಸ್ ಆಗಲಿ, ಮೇಕಪ್ ಆಗಲಿ, ಅಥವಾ ಮೇಕಪ್ ಇಲ್ಲದೆ ಆಗಲಿ ಯಾವಾಗ. ಸೊ ಜನ ಲೈಕ್ ಆಡಿಯನ್ಸ್ ಆ ಮೂವಿ ನೋಡಿದಾಗ ತೀಕ್ಷ್ಣ ನೋಡಬೇಕು, ಪ್ರಿಯಾಂಕಾ ನೋಡಬಾರ್ದು ಅಂತ. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಈ ಸಿನಿಮಾವನ್ನು ಜನರು ಇದೇ ಕಾರಣಕ್ಕಾಗಿ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಹೇಳಿದ್ರೆ ಯಾವ ಪರ್ಟಿಕ್ಯುಲರ್ ರೀಸನ್ ಹೇಳ್ತೀರಾ? ಅದೇ ನಾನು ಆಗಲೇ ಹೇಳಿದೆ, ಫಸ್ಟ್ ಆಫ್ ಆಲ್ ಇದು ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್. ಆ್ಯಂಡ್ ನನ್ನ ಅನಿಸಿಕೆ ದಟ್ ಎಲ್ಲ ರೀತಿ ಕಾಂಟೆಂಟ್ ಬರಬೇಕು. ಒಂದು ಕನ್ನಡ ಮೂವೀಸ್ ಅಂದರೆ ನಾವು ಓಕೆ ಮಾಸ್ ಆ್ಯಕ್ಷನ್ ಥ್ರಿಲ್ಲರ್ಸ್ ನೋಡ್ತೀವಿ ವಿತ್ ಅ ಲಾಟ್ ಆಫ್ ಆ್ಯಕ್ಷನ್ ವಿತ್ ಹೀರೋಸ್. ಆ್ಯಂಡ್ ಇನ್ನೊಂದು ಕಡೆ ನಾವು ಲವ್ ಸ್ಟೋರೀಸ್ ನೋಡ್ತೀವಿ, ಇನ್ನೊಂದು ಕಡೆ ನಾವು ಸೀರಿಯಸ್ ರಿಲೇಷನ್ಶಿಪ್ ಬೇಸ್ಡ್ ನೋಡ್ತೀವಿ, ಅಥವಾ ಥ್ರಿಲ್ಲರ್ಸ್ ನೋಡ್ತೀವಿ, ಗೋಸ್ಟ್ ಮೂವೀಸ್ ನೋಡ್ತೀವಿ. ಬಟ್ ಇದು ಒಂದು ಜಾನರ್ ಇದೆ ಅಲ್ವಾ, ಇನ್ ದ ಸೆನ್ಸ್ ಇದು ಸೂಪರ್ ಹೀರೋ ಜಾನರು ಹೇಳೋಕ್ಕಾಗಲ್ಲ. ಬಟ್ ಒಂಚೂರು ಇವಾಗ ಮಕ್ಕಳು ನೋಡೋ ಥರ ಕಾಂಟೆಂಟು, ಮಕ್ಕಳು ನೋಡಿ ಇಷ್ಟಪಡೋ ಥರ, ಅಥವಾ ಫ್ಯಾಮಿಲಿ ಆಡಿಯನ್ಸಸ್ ಇಷ್ಟಪಡೋ ಥರ, ಹೆಣ್ಮಕ್ಳು ನೋಡೋ ಥರ ಕಾಂಟೆಂಟು ವಿತ್ ಎಂಟರ್ಟೈನ್ಮೆಂಟು. ಸೊ ವಿತ್ ಅ ಗುಡ್ ಮೆಸೇಜ್. ಈ ಥರ ಲೈಕ್ ಸ್ವಲ್ಪ ಡಿಟೆಕ್ಟಿವ್ ಸ್ಟೋರೀಸು, ಒಂಚೂರು ಮಿಸ್ಟ್ರಿ ಕೂಡ ಇರುತ್ತೆ. ಐ ಥಿಂಕ್ ಇಟ್ಸ್ ನೈಸ್, ಇಟ್ಸ್ ಇಂಟ್ರೆಸ್ಟಿಂಗ್. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಈ ಥರ ಸ್ಟೋರೀಸ್ ಬುಕ್ಕಲ್ಲಿ ಓದ್ತಾ ಇದ್ವಿ ನಾವು. ಸೊ ಈ ಥರ ಸ್ಟೋರೀಸ್ ಬಂದರೆ ಒಂದು ಹೊಸ ಆಡಿಯನ್ಸ್ ಬರ್ಬೋದು ಅಂತ. ಸೊ ಒಂದು ಹೊಸ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿ ನಾವು ಮಾಡಿದ್ದೀವಿ. ಓಕೆ, ನೈಸ್. ಮ್ಯಾಮ್, ನಾನು ಟ್ರೈಲರ್ ನೋಡಿದಾಗ ನಂಗೆ ಒಂದು ಅನ್ಸಿದ್ದು, ವಿಲ್ಲನ್ ರೋಲ್ ಏನಿದೆ ಕಂಪ್ಲೀಟ್ ಒಂದು ರೀತಿಯಾಗಿ ವಿಭಿನ್ನ ಪಾತ್ರ. ಅವ್ರು ನೋಡಿದ್ರೇನೆ ಏನಪ್ಪ ಇದು ಇಷ್ಟು ವಿಚಿತ್ರವಾಗಿದ್ದಾರೆ ಅಂತ ಅವ್ರು ನೋಡೋಕೆ ಭಯ ಆಗುತ್ತೆ. ಒಂದು ರೀತಿಯಾಗಿ ಮಕ್ಕಳೇ ಹೆದರ್ಕೊಳ್ಳುವಂತಹ ಒಂದು ಪಾತ್ರ. ಆ ಟೇಬಲ್ ಮೇಲೆಲ್ಲ ಕುತ್ಕೊಂಡು ಅವ್ರು ಅರ್ಚೋದು. ಪ್ರಭು ಗಣೇಶ್ ಅವರು ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಆ್ಯಕ್ಚುಲಿ. ಅವ್ರ ಜೊತೆ ನಾನು ಉಗ್ರಾವತಾರಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಅವ್ರು ಬರ್ತಾರೆ. ಸೊ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ಅವರು. ಪ್ರತಿಯೊಂದು ಪಾತ್ರಗೆ ಅವರು ಒಂದು ಹೊಸ ಕ್ರಿಯೇಟಿವಿಟಿ ತೋರಿಸ್ತಾರೆ. ಇದರಲ್ಲಿ ಕೂಡ ಅವ್ರು ವಿಭಿನ್ನವಾಗಿ ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಗೊತ್ತಿದೆ ಅಲ್ವಾ, ರೋಬೋ ಗಣೇಶ್ ಅಂತ. ಹಿ ಡಸ್ ಆಲ್ ದೋಸ್ ರೋಬೋಟಿಕ್ಸ್. ಸೊ ಅದನ್ನು ಯೂಸ್ ಮಾಡಿ ಈ ಥರ ಒಂದು ವಿಚಿತ್ರ ಕ್ಯಾರೆಕ್ಟರ್. ಸೊ ದಟ್ಸ್ ಲೈಕ್ ಐ ಸೆಡ್, ಇಟ್ಸ್ ಒನ್ ಆಫ್ ದೋಸ್ ಲೈಕ್ ಫ್ಯಾಂಟಸಿ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಮೂವಿನಲ್ಲಿ. ಸೊ ತುಂಬ ಡಿಫ್ರೆಂಟಾಗಿ ಬಂದಿದೆ. ಅವ್ರಿಗೆ ಕೂಡ ನಾವು ಸೆಟ್ ಹಾಕಿದ್ವಿ, ಬೇರೆ ಥರ ಪ್ರಿಪ್ರೇಷನ್ ಇತ್ತು ಅವ್ರ ಲುಕ್ಗೆ. ಸೊ ಓವರ್ ಆಲ್ ಇಟ್ಸ್ ಐ ಥಿಂಕ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದಿಸ್ ಮೂವಿ ವಿಲ್ ಬಿ ಅ ನ್ಯೂ ಎಕ್ಸ್ಪೀರಿಯನ್ಸಸ್ ಫಾರ್ ಆಡಿಯನ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.